ಶುಭೋದಯ ಅಭಿಮಾನಿ ಮಿತ್ರರೇ, ಇವತ್ತು ನಾನು ಮತ್ತು ನನ್ನ ಧರ್ಮಪತ್ನಿ ಮತ್ತೆ ತಯಾರಿಯಾಗಿದ್ದೀವಿ. ಅದು ಸ್ವಲ್ಪ ಹತ್ರನೇ ಇದೆ, ಖಾನಾಪುರದಲ್ಲಿ ಇದೆ. ಮೊಮ್ಮಗನ ಪ್ರಥಮ ಹುಟ್ಟುಹಬ್ಬ ಇದೆ. ಕೇಳಿದ್ರಲ್ಲ ಅಭಿಮಾನಿಗಳೇ, ನಮ್ಮ ಮನೆಯವ್ರು ನಿಮಗೆ ಏನೇನ್ ಹೇಳಿದ್ರಂತ. ಲಲಿತಾ ಗಡ್ಕರ್ ಅಂತ ಹೇಳಿದ್ರ ನಮಗ ಅವರ ಎಷ್ಟು ಈ ವಯಸ್ಸಲ್ಲಿ ಇಷ್ಟು ಆಕ್ಟಿವ್ ಅದಾರ ಮತ್ತೆ ಇಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾರ ಅಂತಂದ್ಮೇಲೆ ನಿಜವಾಗ್ಲೂ ಅವರಲ್ಲಿ ಒಂದು ಸ್ಪೆಷಲ್ ನಮ್ಮ ಕಡೆಯಿಂದ ಕಲಿಯೋದದ. ಅಷ್ಟ ನಾವು ಅವ್ರ ಪರಿಚಯದಿಂದ ನೋಡ್ತಾ ಇದ್ದೀವಿ, ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದಾರ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಅವ್ರ ವಿಡಿಯೋಸ್ಗಳ ನಾವು ಹಾಕ್ಬೇಕಂತ ಹೇಳಿ ಅವ್ರ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾರ ನಮಗ. ಮೇಡಮ್ ರೀ, ನೀವು ಬೇಗ ಬರ್ಬೇಕು, ಬೆಳಿಗ್ಗೆ 8 ಗಂಟೆಗೆ ಬರ್ಬೇಕು, ನಾಷ್ಟಾಗಿ ಇಲ್ಲೇ ಬರ್ಬೇಕು, ನಾವು ಸರ್ ಕಾಳಜಿ ತಗೋತೀವಿ, ಸರ್ಗೆ ಏನ್ ಬೇಕೆಲ್ಲ ನಾವು ಮಾಡ್ಕೊಡ್ತೀವಿ, ನೀವು ಮನೆ ಒಳಗೆ ನಾಷ್ಟಾನು ಮಾಡಕ್ ಹೋಗ್ಬೇಡ್ರಿ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ತಾರ. ನಮ್ಗ ಟೈಮ್ ಇಲ್ಲ. ನೀವು ನೋಡ್ತಾ ಇದ್ದೀರಾ, ನಮ್ದು ವಿಡಿಯೋಸ್ಗಳು ನೋಡ್ತಾ ಇದ್ದೀರಾ, ಒಂದು ದಿನ ಆದ್ಮೇಲೆ ಒಂದು ದಿನ ಫಂಕ್ಷನ್, ಒಂದ್ ದಿನ ಆದ್ಮೇಲೆ ಒಂದು ಫಂಕ್ಷನ್ ಬರ್ತಾ ಇದಾವ. ಅದ್ರೊಳಗ ಟೈಮ್ ತಕೊಂಡ ನಾವು ಅವ್ರ ಕಡೆ ಹೋಗೋಣಂತ ಇವತ್ತ ಬೇಗ ರೆಡಿಯಾಗಿ ಅವ್ರ ಕಡೆ ಹೊರಡ್ತಾ ಇದೀವಿ. ಈಗೂನು ಸಿಂಗಾರ ಮಾಡಿ ಬಣ್ಣ ಮಾಡ್ಕೊಂಡು ಅವ್ರ ಮೊಮ್ಮಗ ಸಲುವಾಗಿ ಎಲ್ಲಾನು ಮಾಡ್ಕೊಂಡಿದಾರ. ಯಾವ ರೀತಿ ಮಾಡಿದಾರೆ, ಏನ್ ಮಾಡಿದಾರ ನಾವು ನೋಡಾಕ ಈಗ ನನಗೂ ಕ್ಯೂರಿಯಾಸಿಟಿ ಅದ. ಹೋಗೋ ನಡೀರಿ, ಅಲ್ಲಿ ಏನೋ ಗಿಫ್ಟ್ ತಗೊಳೋದೈತಿ, ಅವೆಲ್ಲ ಇನ್ನೂ ಕೆಲಸ ಅದಾವ. ನೋಡಿದ್ರೆ ಎಷ್ಟು ಗಡಿಬಿಡಿ ಜೀವನ, ಅದ್ರೊಳಗ ಗಡಿಬಿಡಿ ಮಾಡ್ಕೋತ ಈಗ ಟೈಮ್ ನಿಮ್ಗೆ ಹೇಳ್ಬೇಕಂದ್ರ ಬೆಳಿಗ್ಗೆ 10 ಗಂಟೆ ಆಗೈತಿ. ಹೋಗೋ ನಡೀರಿ. ವಿಜಯ್ ಹಾಯ್, ಬರಾಯ್ತು ಹಾ, ವಿಜಯ್ ಬಂದಿದ ನೋಡಿ ಕರ್ಯಾಕ. ಲಲಿತಾ ಗಡ್ಕರ್ ಅವ್ರ ಮೇಡಮ್ ಅವ್ರ ಮಗ ವಿಜಯ್, ಮತ್ತೆ ನಮ್ಮ ಪ್ರಿಯಾಂಕಾ ಬಾಬು ಸೋದತಿ ಅವ್ರ ಮಗಳು, ಅವ್ರ ಮನೆಯವರು. ಇಷ್ಟೊಂದು ಫಜಿತಿ ಆಗೈತೆ ನೋಡಿ. ರೋಡ್ ಸಲುವಾಗಿ ನಾವು ನಿಂತಿದ್ದೀವಿ. ರೋಡ್ ಮೇಲೆ ಬಂದ ನಮ್ದು ಕಾರ್ ಇದ್ರು ಸ್ವಲ್ಪ ಕಾರ್ ಅಲ್ಲೇ ಐತಿ, ಮತ್ತೆ ನಾವು ಬೇರೆದವ್ರು ಸ್ಕೂಟಿ ಮೇಲೆ ಹೋಗೋದೈತಿ. ಈಗ ಇಲ್ಲಿ ಇವ್ರಿಬ್ರು ಚರ್ಚೆ ಮಾಡತ್ತಾರ, ದಾರಿ ಎಲ್ಲಿ ಹೋಗೋದಂತ ಹೇಳ್ತಾ ಇದಾರ. ನೋಡಿ ಎಷ್ಟೊಂದು ಫಜಿತಿ ಕೆಲಸ, ಎಷ್ಟು ಗಡ್ಬಡಿ ಮಾಡಿ ಬಂದು ಇಬ್ರು ನಡಿ ಹೋಗೋಣಂತ. ಮತ್ತೆ ವಿಜಯ್ ನಮಗ ಸ್ಕೂಟಿ ತಂದ್ಕೊಟ್ಟ, ಮತ್ತೆ ಸ್ಕೂಟಿ ತಗೊಂಡ ನಮ್ಮ ಮನೆಯವ್ರ ಸ್ಕೂಟಿ ಮೇಲೆ ನಂಗೆ ಕರ್ಕೊಂಡ್ ಬರ್ತಾ ಇದಾರ. ಒಂದೊಂದ್ಸಲ ಎಷ್ಟು ಅನಾನುಕೂಲಗಳು ಆಗ್ತಾವ, ಏನ್ ಹೇಳೋದೇನೆ ಇಲ್ಲ ಅದು. ಮತ್ತೆ ಒಂದೇ ಸ್ಕೂಟಿ ಮೇಲೆ ಇವ್ರ ಜೊತೆ ಹೋಗ್ತಾ ಇದೀನಿ ನಾನೀಗ. ಅಲ್ಲಿ ರೋಡ್ ಮಾಡ್ತಾ ಇದ್ದಾನ ಅಂತ ಇಷ್ಟು ಪ್ರಾಬ್ಲಮ್ ಬಂದೈತಿ. ಬಂದ್ವಿ ನೋಡಿ, ಇದು ಯಾರ ಮನೆ ನೋಡಿ ವೆಲ್ಕಮ್ ಅಂತ ಬರ್ದಿದಾರ. ವೆಲ್ಕಮ್ ಅಂತ ಇಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದಾರ. ಆಮೇಲೆ ವರಾಲಿ ಡಿಸೈನ್ ಮಾಡ್ಯಾರ. ಎಷ್ಟು ಮಸ್ತ್ ಅದ ಅನ್ನತ್ತಿದ್ರ ಅವ್ರ. ನಿಮ್ದ ನೋಡಿ ನಾವು ಸ್ವಲ್ಪ ಕಲಿತಾ ಇದ್ದೀವಿ. ಖುಷಿ ಆಯ್ತು ನಮಗ ನೋಡಿ ಎಲ್ಲ. ಅಲ್ಲ, ಇವ್ರು ಲಲಿತಾ ಗಡ್ಕರ್ ಅವ್ರ ಮೇಡಮ್ಗಳು ಮನಿನ ಯಾರ ಮನೆ ಇದು? ಹಾ, ಚಂದಾಗಿದಲ್ರಿ, ಡೆಕೋರೇಷನ್ ಮಸ್ತ್ ಮಾಡ್ಯಾರ. ಹರನ್ ನೈತೆ ಬರಕಿಲ್ಲ ನೋಡಿದ್ರ ಮನೇನೇ ಗುರ್ತಾ ಸಿಗ್ತಾ ಇಲ್ಲ. ಹಂಗ ಕಾಪಿ ಮಾಡ್ತಾ ಇದೀವಿ ಮೇಡಮ್ ನಾವು. ನೀವು ಹೆಂಗ್ ಮಾಡ್ಯಾರಲ್ಲ, ನಿಮ್ ಇಷ್ಟು ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಆದ್ರೂ ಮಾಡ್ತೀವಿ ಅಂತಂದ್ರು. ನೋಡಿದ್ರೆ ಎಷ್ಟೊಂದು ಅದ್ದೂರಿಯಾಗಿ ಮಾಡಿದಾರ. ಆ ಚಿತ್ರಕಲೆ ಮಾಡಿದವರಿಗೆ ನಾವು ನಿಜವಾಗಿ ಧನ್ಯವಾದ ಹೇಳ್ತೀವಿ. ಒಳಗಡೆ ನಾವು ನೋಡಕ್ ಭಾಳ ಅನಿಸ್ತದ. ರಾಧಾ ಮತ್ತೆ ಕೃಷ್ಣ ಅವ್ರದ್ದು ಬಂದ್ ಎಂಟ್ರನ್ಸ್ಗ ಬಂದ ತಕ್ಷಣ ಜೋಡಿಯಾಗಿ ನೋಡ್ತೇವಲ್ಲ, ಆ ಜೋಡಿಗಳು ನೋಡೋದನ್ನ ಒಂದು ಸ್ಪೆಷಲ್. ನಾವು ಹೇಳೋದ ಜೋಡಿಗಳು ಯಾವಾಗಲೂ ಗಟ್ಟಿಯಾಗಿಡ್ರಿ ಅಂತ ಹೇಳಿ. ಅದಕ್ಕೆ ಅವ್ರ ಎಂಟ್ರನ್ಸ್ಗ ಇದು ನೋಡಿದ್ಮೇಲೆ ಮೈ ಜಲ್ ಅನ್ಸಿತ್ ನಂದು. ಇದು ನೋಡ್ಬೇಕಾದ್ರೆ ಇವ್ರಿಗೆ ಪಾರಿಜಾತ ಹೂವ, ಇದೆಲ್ಲ ಪಾರಿಜಾತ ಹೂ ನೋಡಿ, ಇದೆ ಎಷ್ಟು ಮಸ್ತ್ ಅದ ಮಾಡಿದಾರ. ಆಮೇಲೆ ನಿಜವಾಗ್ಲೂ ಬಹಳ ಸ್ಪೆಷಲ್ ಆಗೈತಿ. ಇದು ತೆಂಗಿನಕಾಯಿ ಗಿಡ, ಅವರು ಮುಂಚೆ ಹಚ್ಚಿದ್ದ ಅನ್ಸ್ತದ. ಇಷ್ಟು ದೊಡ್ಡ ಮರ ಆಗೈತಿ, ಆ ಮರಗೂ ಅವ್ರು ಡಿಸೈನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚಂದ ಇಲ್ಲಿ. ಮತ್ತೆ ಮೇಲೆ ತೆಂಗಿನಕಾಯಿನೂ ಆಗಿದಾವ. ಎಷ್ಟೊಂದು ಪುಟಾಣಿ ಗಿಡ ಐತಿ ಇಷ್ಟ, ಆದ್ರೂ ಇದಕ್ಕ ಹೂಗಿದಾವ ನೋಡಿ. ನಿಜ ಹೇಳ್ಬೇಕಂದ್ರೆ ಅವರು ಲಲಿತಾ ಮೇಡಮ್ ಅವ್ರಿಗೆ ಗಾರ್ಡನ್ ಬಹಳ ಇಷ್ಟ ಐತಂತ. ಗಾರ್ಡನ್ ಅಂದ್ರೆ ಇಷ್ಟ ಅಂತ ಅವ್ರಿಗೆ ಬಹಳ. ಅದಕ್ಕೆ ಇರೋ ಜಾಗ ಒಳಗೆ ಎಷ್ಟು ಚಂದ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡೆಕೋರೇಷನ್ ಮಾಡಿದ ಡೆಕೋರೇಷನ್ ಇದೆಲ್ಲ ಮತ್ತೆ ಇದೆಲ್ಲ ಮಾಡ್ಕೊಂಡು ಸ್ವಲ್ಪ ಮತ್ತೆ ಟೊಮೆಟೊ ಹಣ್ಣು ನೋಡಿ, ಟೊಮೆಟೊ ಹಣ್ಣು, ಸೊಪ್ಪು, ಪಾಲಕ್ ಸೊಪ್ಪು, ಬಾಳೆಹಣ್ಣು ಗಿಡಗಳು ಅದಾವ ನೋಡಿ. ಮತ್ತೆ ಇದು ಮರಾಳಿ ಪೇಂಟು ಮಸ್ತ್ ಆಗೈತೆ ನೋಡಿ. ಇಲ್ಲಿ ಇದು ನಮ್ಮ ಸೈಜ್ ಕಲರ್ ಕಾಂಬಿನೇಷನ್ ಮಸ್ತ್ ಆಗೈತಲ್ರಿ. ಅದ ಮಧ್ಯ ಡಾರ್ಕ್ ಕಲರ್, ಲೈಟ್ ಕಾಂಪೌಂಡ್ ಚಂದ ಕಾಣಿಸ್ತಾ ಇದೆ. ನಮಸ್ಕಾರ ಬಂಧು ಮಿತ್ರರೇ, ಇವತ್ತು ನಮ್ಮ ಹೆಮ್ಮೆಯ ಕುಂದಾನಗರಿ ಸುಂದರ ಬೆಳಗಾವಿಯ ಗಡಿ ತಾಲೂಕು ಖಾನಾಪುರ ಅಂತ ಹೇಳಿ, ಖಾನಾಪುರದಲ್ಲಿ ನಾವು ಇವಾಗ ಶ್ರೀಮತಿ ಲಲಿತಾ ಗಣಪತ್ ನಾರ್ವೇಕರ್ ಅವರ ಮನೆಯಲ್ಲಿ ಬಂದಿದ್ದೀವಿ. ಮುಂಚೆ ಬಂದಾಗ ಈಗೆಲ್ಲ ಬಣ್ಣ ಪೇಂಟಿಂಗ್ ಎಲ್ಲ ಏನಿಲ್ಲ. ಈಗ ಸಖತ್ತಾಗಿ ಒಳ್ಳೆ ಕಲಾಕಾರನ ನಾವು ಕಳಿಸ್ಕೊಟ್ಟಿದ್ದೀವಿ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು.
ಅವ್ರ ಪೇಂಟರ್ ಬೇಕಂತೇಳಿ ಆ ಪೇಂಟರ್ ಕಳಿಸ್ಕೊಟ್ಟಿದ್ದೀವಿ. ಸೊ ನಮ್ಮ ಮನೆಯ ಕಾಂಪೌಂಡ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಎಲ್ಲ ಪೇಂಟಿಂಗ್ ಆಗ್ಬೇಕಂತ. ಅಲ್ಲ ಏನ್ ಅಲ್ಲ ಸರ್ ಇವ್ರು ನಮ್ಮ ಲಲಿತಾ ಮೇಡಮ್ ಇವರು ಅಲ್ಲ ಏನ್ ಟ್ರಿಪ್ ಐತಿ ಒಮ್ಮೆ ಮಾಡ್ಕೊಂಡಿವ್ರಿ ವಿಡಿಯೋ ಅದು ಬಂದ ತಕ್ಷಣ ಮೈ ಜಲ್ ಅನ್ಸಿತ್ ನಮಗ. ಯಾಕಂದ್ರ ಜೋಡಿ ಇಟ್ಟಿದೀರಾ ನೀವ. ಅಲ್ಲ ನಿಮಗೆ ಹೆಂಗ ಅದ್ ಪ್ಲಾನ್ ಬಂತಂತ ಒಮ್ಮೆ ಹಿಂಗ ರಾಧಾಕೃಷ್ಣ ನಾನು ಹಿಂಗ್ ಮಾಡ್ಬೇಕು, ನಮ್ ಮನೇನು ಸುಧಾರಿಸ್ಕೋಬೇಕು ಅಂತ ಹೇಳಿ ಮಸ್ತ್ ಆಗೈತಿ ಡಿಸೈನ್. ಅಂದ್ರೆ ನಿಮ್ದು ಅದು ನೋಡಿ ನಂಗೆ ಭಾಳ ಸೇರ್ತದೆ. ಯಾರ್ದು ಮನೆಗೆ ಹೋದ ನಂದು ಏನ್ ಸೇರ್ತದಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ನೀವು ನಿಮ್ಮ ಜೀವನ ಒಳಗ ಅದ್ ತಗೋತೀರಲ್ಲ, ನೀವ ಇದೇನಿದೆಯಲ್ಲ ಇದು ಖುಷಿ ನಮ್ನ ನೋಡಿದ್ರಿ ನಿಮ್ಗೆ ಖುಷಿ ಆಯ್ತು. ಇದೆಲ್ಲ ಇಟ್ಟಿದಿರಲ್ಲ ಇವು ಎಷ್ಟ್ ಚಂದ ಕಾಣಿಸ್ತಾ ಇದಾವ. ಇದ್ರ ನಿಮಗೆ ಎಷ್ಟು ಟೈಮ್ ಪಾಸ್ ಆಗ್ತದ. ಆ ಕಡೆನೇ ಐತಿ. ಅದೇ ಗಣಪತಿ ಅಂಕಲ್ ದಿವಸ ಅಂಗಡಿ ಹೋಗ್ತಾರಲ್ಲ, ಹೌದು ಸರ್ ಅವ್ರದ ವಾರದಾಗ ಒಂದ್ಸಲ ಅವ್ರ ಜೊತೆ ಇರ್ತಾರೆ ಇವರು. ಹಾ ನಡೀತದ. ಅಲ್ಲ ಅವ್ರ ಸರ್ ಬಿಜಿ ಇರ್ತಾರ, ಅವ್ರದೆಲ್ಲ ಶಾಪ್ ಐತಿ ಅದ್ರೋಗ ಇರ್ತಾರ. ಆದ್ರೂ ಮೇಡಮ್ ಅವ್ರಿಗೂ ಬಿಜಿ ಮಾಡ್ಯಾರ ಅವ್ರ. ನೀ ಏನ್ ಮಾಡ್ತಿ ಮಾಡು, ನಿನ್ಗೆ ಇಷ್ಟ ಆಗ್ತದಲ್ಲ, ಅವ್ರ ಅವಕಾಶ ಕೊಟ್ಟಾರಲ್ಲ ಅವ್ರಿಗೆ. ಯಾಕಂದ್ರೆ ನೀನು ಖುಷಿ ಇಲ್ಲದಲ್ಲ, ಖುಷಿನ ನೀನು ಇದ್ ಮಾಡ್ಕೋ. ಅದಕ್ಕ ಅದು ನನಗೆ ಸರ್ ಸ್ವಭಾವ ಒಳಗೆ ನನಗೆ ಭಾಳ ಇಷ್ಟ ಆಗ್ತೇವ. ಬರಾಯ್ಸನಿ होय काय, बरं झालं. मावशी आलेत, बरं झालं. बरं बरं झालं बाबा, चांगलं झालं. वडील माणसं भेटलं बघा आम्हाला. केवढं एकदम आपुलकीनं पळत याला तुम्ही आम्हाला भेटायला. ಅಲ್ಲ ಮೇಡಮ್, ಇದು ಗಿಡ ನೋಡಿದ್ರೆ ಇಷ್ಟ ಸಣ್ಣದಿದೆ, ಮತ್ ಇದಕ್ಕೆ ಹೂ ಬಿಟ್ಟಿದಾವಲ್ಲ. ಅದೇ ಸ್ಪೆಷಾಲಿಟಿ. ನೀರು ಅವ್ರು ಹಾಕ್ತಾರಲ್ಲ ಮೇಡಮ್, ನೀರು ಹಾಕ್ತಾರೆ. ಹಾ, ಯಾವ ತರ ಇದೆ ಗೋಮ हे तोतापुरी वेगळंच आहे. वेगळंच आहे. इतर जनरल येतात नव्हे तसं नाही. हे तोतापुरीचं ಹೌದಾ? ಏನ್ ಹೆಸರು? ಮ್ಯಾವ್ ಮ್ಯಾವ್ ಅಂತ. ಹೌದಾ, ಮ್ಯಾವ್ ಮನ್ಯಾಗ ಮ್ಯಾವ್ ಅಂತ ಕರಿತೀರಿ. ಹ್ಮ್, ಇಲ್ಲಿ ನೋಡಿ, ಇಲ್ಲ ಇದು ಡಿಸೈನ್ ಭಾಳ ಮಸ್ತ್ ಆಗೈತಿ. ಪಾಪ ಇನ್ನೂ ಸಣ್ಣವ್ರ ಅದಾರ್ರಿ. ಸರ್ ನಮಸ್ತೆ ಸರ್, ಆರಾಮ? ಜ್ಯೇಷ್ಠ ಸುಪುತ್ರ. ನಾವು ಖಾನಾಪುರದಲ್ಲಿ ಶ್ರೀಮತಿ ಲಲಿತಾ ಮತ್ತು ಗಣಪತ್ ನಾರ್ವೇಕರ್ ಅವರ ಮನೇಲಿ ಇದ್ದೀವಿ. ವಿಷಯ ಅಂತೂ ನಿಮ್ಗೆ ಈಗಾಗಲೇ ಹೇಳಿದೀವಿ. ಈ ಮನೆಯ ಅಳಿಯ ಇವರು ಶಿವಾಜಿರಾವ್. ಅಳಿಯ ಅನ್ನೋಕ್ಕಿಂತಲೂ ಮಗನ ಅದಾರ ಅವ್ರ. ಜಾಸ್ತಿ ಅಳಿಯ ಅವರಿಗೆ, ಯಾಕಂದ್ರೆ ಆ ರೀತಿ ಅವ್ರ ಬಾಂಧವ್ಯ ಐತಲ್ಲ. ಸೊ ಇವರ ಶ್ರೀಮತಿ ಸೋನು ಇವರ ಮಗಳು, ಅಂಕಲ್ ಅವ್ರ ಮಗಳು. ಅವ್ರಿಗೆ ಬಹಳ ವರ್ಷಗಳ ನಂತರ ಒಂದು ಗಂಡು ಮಗು ಆಗಿದೆ. ಸೊ ಇವಾಗ ಅವನಿಗೆ 1 ವರ್ಷ ಆಗಿದೆ. ಸೊ ಅವನ ಪ್ರಥಮ ಹುಟ್ಟುಹಬ್ಬನ ಬಹಳ ಅದ್ದೂರಿಯಾಗಿ ಸೋನು ಅವರು ತಮ್ಮ ತವರು ಮನೆಯಲ್ಲಿ ಎಲ್ಲಾರು ಕೊಡ್ಕೊಂಡೆ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಿಂದ ಮಾಡ್ತಾ ಇದ್ದಾರೆ. 14 ವರ್ಷದಿಂದ ರಾಮ ಬಂದಿದ್ದಾನೆ. ಎಲ್ಲಿ ಅಯೋಧ್ಯದ ರಾಮ ಅಲ್ಲ, ಇದು ಅಂಬೋಳಿ ರಾಮ. 14 ವರ್ಷ ಆಯ್ತು ಅವ್ರ ಮದುವೆ ಆಗಿ. 14 ವರ್ಷದಿಂದ ಶ್ರೀರಾಮ ಅಯೋಧ್ಯಕ್ಕೆ ಬಂದಿದ್ದಾನೆ. ಕಾರ್ಯಕ್ರಮ ನಾವು ಖುಷಿಯಿಂದ ಲಲಿತಾ ಗಾರ್ಡನ್ ದಲ್ಲಿ ಈ ಕಾರ್ಯಕ್ರಮ. ನಾನು ನಿಜವಾಗ್ಲೂ ನಮ್ಮ ಇದ್ರೊಳಗೆ ಎಲ್ಲಿ ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ನಾ ಹುಡ್ಕಾಡ್ತಾ ಇದ್ದೀನಿ, ಅದು ಸಿಕ್ಕಿಲ್ಲ. ನನಗೆ ಲಲಿತಾ ಮೇಡಮ್ ಸ್ಪೆಷಲ್ ಅದಾರ. ನಾವ್ ಹೇಳ್ಕೊತ ಬಂದಿದೀನಿ ನಿಮ್ಗ. म्हणजे कसं आमच्या घराकडे केलं काय आणि इथं केलं काय, सासू आणि सासऱ्याला मान द्यायला पाहिजे म्हणून मी इकडेच करायचा निर्णय माझ्या मिसेसला दिलो. आणि याच्यात काय मला खूप आनंद आहे. सासू आणि सासरे मला माझ्या आई वडिलांसारखे, आणि खूप मला सहकार्य प्रत्येक गोष्टीला आणि मला मान पण देतात आणि सहकार्य पण करतात. त्याच्याबद्दल काय वाद नाही. आणि आम्ही असंच इथून पुढे राहणार. सगळ्यांना तुमचं, सगळ्यांना फॅमिलीला, सगळ्या फॅमिलीला तुमचं बघून त्यांनी पण करायचं. आशीर्वाद थोडा माझ्या पाठीशी असला म्हणजे बस झालं. लई जणी म्हणतात मुलीला लग्न करून दिलं तर झालं बाबा. असं नाहीये. तुमचं बघितल्यावर काय होतंय, नाही झालं. चुकूनच भेटतंय. आठवड्यातून एकदा तरी आमची इथं विजिट असतेच. त्याच्यामुळे काय आम्हाला असं सासू वगैरे असं काय वाटत नाही. आम्ही पण लई पुण्यवान आहे. असं शिवाजी त्यांच्यासारखं फॅमिली मिळाला. खरंच आमच्या सोनूला फॅमिली स्नेह. सोनू पण तसंच आहे. त्यांना सोनूला जोडी पण छान मिळाली. माझ्या बहिणीच्या बच्चाचा बर्थडे. हॅलो बाळी
नाव काय हा. कोण तुझं तो समर्थ भाऊ कसं वाटतंय तुला आज बर्थडेला नवसाला डान्स वगैरे करायचं करूया. आणि इथं कोण लय आवडतंय आजी का आवडतात छान छान ड्रेस घालतात. हा? माया करते आजी म्हटलं तर काय दुधावरचं शाय आजी म्हटलं तर काय दुधावरचे दुधावरचं शाय ಆರಾಮ ಹಾ ಜೈ ಕೃಷ್ಣ ಯಾ ಸ್ಪೆಷಲ್ ಅಂತಂದ್ರ ಸೋನು ಅವ್ರ ಅತ್ತೆ ಇವ್ರ ಅಜ್ಜಿ ಅದಾರ ಅಜ್ಜಿ ನೋಡಿ ನಂಗೆ ಬಹಳ ಖುಷಿ ಆಯ್ತು ಅಜ್ಜಿನೂ ಬಹಳ ಶಾಂತ ಮತ್ತ ಬಹಳ ಒಳ್ಳೆಯವ್ರ ಅದಾರ ಅವ್ರ ಅರ್ಥ ಇರ್ತಾರ ಸೋನು ಯಾವಾಗ್ಲೂ ಅಂತಾಳ ನನಗೆ ಒಳ್ಳೆ ಅತ್ತೆ ಸಿಕ್ಕಿದಾರ ನನಗೆಲ್ಲ ಸಹನ್ ಮಾಡ್ಕೋತಾರ ನನಗ್ ಬಹಳ ಪ್ರೀತಿ ಮಾಡ್ತಾರೋ ಅಂತ ಹೇಳಿರ್ತಾಳ ಸೋನು ಯಾವಾಗ್ಲೂ ನಿಜ ನೋಡಿದ್ರ ಅವ್ರ ಹಂಗಾದಾರ ನನಗೇನೋ ಹಿರಿಯ ನೋಡಕ್ಕೆ ಖುಷಿ ಆಗ್ತೈತಿ ಮತ್ತ ಅವ್ರ ಸ್ಪೆಷಲ್ ಶಾಂತ ಸಮಾಧಾನ नमग ಒಂಥರ माधुरी अदार ಅವ್ರ वाचं बर्थडे करायला लय वर्षानंतर तुम्हाला नातू जन्मला कसं वाटायलंय आम्हाला चांगलं वाटायला हे ललिता मॅडम त्यांनी सगळं डिझाईन वगैरे करून बाळाचं इथं करायला येतात नातवाचं तुम्हाला कसं वाटलं मला चांगलं वाटलं हो आणि माझं बघा हा या तुम्ही बरोबर केलं. इच्छा होती हा तेच की तेच नाही तुमचं सांगा बोला समर्थ हा. ಹ್ಯಾಪಿ ಬರ್ಡೇ ಇವರು ಲಲಿತಾ ಮೇಡಮ್ ಅವ್ರದ ಅಕ್ಕ ಅಂತ हा. ಅಕ್ಕ ತಂಗಿ ಅಂದ್ರೆ ಬಹಳ ಸ್ಪೆಷಲ್ स्पेशल बर्थडे आहे म्हणून पोराच्या वर्षाचं बर्थडे आहे हा, हा, म्हणून हा. स्पेशल रात्री 8 वाजता येऊन शिरसीहून पोहोचले ओके Very ओके good. हा आता ते आज त्याचं बर्थडे आहे हा हा हा. ओके. मला हा आशीर्वाद देऊन आम्ही आता परत निघणार हा. शिरसीला हा तेवढं दूरनं तुम्हाला इथून वेळ काढून तुम्हाला वेळ नसते तरी पण एवढं वेळ काढून तुम्ही बरे मॅडम नमस्कार. सोनूची मावशी तुम्ही काकू पण मावशी पण हा ठीक आहे. दोन्ही पण आहेत हा. एका घरामध्ये दोघ जण आम्ही हा, हा. आणि आमची एकदम लाटकी आहे ती बरोबर. म्हणजे एक 2-3 महिन्याचे असताना मी त्याला बाळगलं होतं 5-6 महिने माझ्याकडे होती ती. हा, हा. म्हणून माझ्यावर तिचं लई प्रेम आहे ओके. आणि त्यांच्यावरही माझं प्रेम आहे तिथं- तिथंच तिचं- बघा. तिला सोडून मी राहत नाही मला सोडून ती राहत नाही हा हा असं आहे नाही खरंच आणि हे- ಇದಾರಲ್ಲ ಲಲಿತಾ ಅಕ್ಕನ ಬ್ರದರ್ ಮನೆಯವರು ಮೇಡಮ್ ಲಲಿತಾ ಅಕ್ಕಂದ ವೈನಿ ಹಾ ವೈನಿ ಹಾ ಸ್ವಂತ ವೈನಿ brother आहे. ಹಾ ಹೌದಾ ಹಾ ವೈನಿ- ಹಾ ವೈನಿ ನೆನಪಿ ಅಂದ್ರೆ ಮತ್ತೆ ಬಹಳ ಸ್ಪೆಷಲ್ ಆಮೇಲೆ ಇವ್ರಿಗೆ ನೋಡಿದ್ವಿ ನಾವು ನೀನು ನೋಡಿದ್ದೆ ನಾನು ನೋಡಿದ್ದೇನೆ ಪ್ರಿಯಾಂಕಂದ ನಮ್ಗೆ ಬೆಳಗಾಮಲ್ಲಿ ಅಲ್ಲಿ ಭೇಟಿಯಾಗಿದ್ದೀವಿ ಅವರು ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂತೆ ಆ ದಿವಸ ಮಾತಾಡಿದ್ರು ಅವರು. ಹೌದಾ ಲೈಕ್ ಕೊಡ್ತಾ ಇರ್ತೇನೆ ಹೌದ್ರಿ ಥ್ಯಾಂಕ್ ಯು ರೀ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಈಗ ಇವ್ರ ಮಗಳು ಕೂಡ ಫಸ್ಟ್ ಇಯರ್ MBBS ಕಿಮ್ಸ್ ಅಲ್ಲಿ ನೀವು ಮೊನ್ನೆ ಒಂದು ತೋರಿಸಿಲ್ಲ ಇವಳೆಲ್ಲ ಮತ್ತೊಬ್ಬಳು ಇವಳು ಸಣ್ಣವಳು. ಆಮೇಲೆ ನನ್ನ ಕನ್ನಡ ಬರವಣಿಗೆ ಬಹಳ ಇಷ್ಟ ಆಗಿದೆ ಮೇಡಮ್ ಅವರಿಗೆ. ವಾಟ್ಸಪ್ ಅಲ್ಲಿ ಆಗಾಗ ಮೆಸೇಜ್ ಆಗ್ತಾ ಇರ್ತೀವಲ್ಲ ಸೊ ಅವ್ರಿಗೆ ಇಷ್ಟ ಆಗಿತ್ತು ಅವರು ಹೇಳಿದ್ರು ಖುಷಿ ಆಯ್ತು. ಗಡ್ಕರ್ ಅವರ ಅಣ್ಣನ ಮಗಳು ಅವ್ರ ವೈನಿಯವ್ರ ಪರಿಚಯ ಆಯ್ತು ವೈನಿಯವ್ರ ಜೊತೆ ಮತ್ತೆ ಅವ್ರ ಈ ಮಗಳ ಇವ್ರ ಮಗಳದು ನನ್ ಪರಿಚಯ ನಾನು ಶಿಲ್ಪಾ ರಮೇಶ್ ಗಡ್ಕರ್ ನಾನು ನರ್ಸಿಂಗ್ ಆಫೀಸರ್ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ನಾನು 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಅಲ್ಲಿ. ನಾವಿರೋದು ಈಗ ಸದ್ಯದಲ್ಲಿ ಕೈಗಾದಲ್ಲಿ ನಮ್ಮ ಮನೆಯವರಲ್ಲಿ ಇಂಜಿನಿಯರ್ ಇದ್ದಾರೆ. ನಂಗೆ 2 ಮಕ್ಕಳು, ಒಬ್ಳು 7th ಒಬ್ಳಿಗೆ MBBS ಫಸ್ಟ್ ಇಯರ್. ಒಂದು ಇದು ಇಂಟ್ರೊಡಕ್ಷನ್ ಆಯ್ತಾಯ್ತು ಚೆನ್ನಾಗೈತೆ. ಆಮೇಲೆ ಇವ್ರು ಲತಿಕಾ ಅವಳು ದೊಡ್ಡವಳು. ಯಶಸ್ವಿನಿ ವೆರಿ ಗುಡ್. ಆಮೇಲೆ ಚಂದಾವರಿ ಅಡ್ಡ ಹೆಸರು ನಿಮ್ದು. ಎಲ್ಲ ಅದೇ ನೆನ್ಪಿಟ್ಕೊಂಡಿದಾರ ಅವರು. ಲಲಿತಾ ಗಡ್ಕರ್ ಅವರ ಅಣ್ಣನ್ ಹೇಳ್ತೀನಿ ನಾನು Yes, correct. ಹಾ, right. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿದ್ರು ಹಾ. ಅವ್ರು ರಿಟೈರ್ಡ್ ಆಗಿದ್ದಾರೆ. ಹಾ. 4 ಮಕ್ಕಳು ನನ್ಗೆ. ದೊಡ್ಡವನು ಅಲ್ಲೇ ನಾವು ಸ್ವಂತ ಬಿಸ್ನೆಸ್ ಮಾಡ್ತಾ ಈಗ ಇದ್ದೀವಿ ನೀವು ಇರೋದು ಎಲ್ಲಿ? ಶಿರ್ಸಿ. ಹಂಗಲೇ ನೋಡ್ಬೇಕಾಗಿದೆ ಯಾಕಂದ್ರೆ ಒಂದು ಅತ್ತಿಗೆ ಒಂದು ಅಣ್ಣ ಅಂತಂದ್ರ ತಂಗಿ ಜೊತೆ ಇಷ್ಟೊಂದು ಸಂಬಂಧಗಳು ಇಟ್ಕೊಳ್ಳಲ್ಲ ಈಗ. ನನಗೆ ಏನ್ ಬೇಕಾಗಿದೆ ಈ ರೀತಿ ಬೇಕಾಗಿದೆ. ಲಲಿತಾ ಗಡ್ಕರ್ ಅವ್ರ ಮೇಡಮ್ ಮದುವೆ ಆಗಿ ಮೋಸ್ಟ್ಲಿ ಎಷ್ಟು ಒಂದು 40 ವರ್ಷ ಆಗಿರ್ಬೋದು. ಹಾ, 40 ವರ್ಷ ಆದ್ರೂ ಸಹಿತ ಅಣ್ಣ ಮತ್ತೆ ಅತ್ತಿಗೆ ಜೊತೆ ಬಾಂಧವ್ಯ ಹೆಂಗದ ಅಣ್ಣ ಅತ್ತಿಗೆ ಆಯ್ತು ಮತ್ತ ಅವ್ರ ಮಗಳು ಅಂದ್ರೆ ಈ ರೀತಿ ಬಂಧನ ಇರ್ತದಲ್ಲ ಇದು ಎಲ್ಲಾರು ಮನೆಯೊಳಗ್ ಬೇಕಾಗ್ತದ. ಒಂದ್ ಗೆಟ್ ಟುಗೆದರ್ ಇಟ್ಕೊಂಡಾಗ ನಮಗ್ ಸಮಯ ಇಲ್ಲಾದ್ರೂ ಸಹಿತ ಒಂದ್ ಸ್ವಲ್ಪ ಸಮಯ ತಕೊಂಡ ನಾವ್ ಅವ್ರ ಕಡೆ ಹೋಗ್ ಬರ್ತೇವಲ್ಲ ಅದು ಎಷ್ಟು ಖುಷಿ ಆಗ್ತದ. ಲಲಿತಾ ಗಡ್ಕರ್ ಮೇಡಮ್ ಅವ್ರ ಫ್ಯಾಮಿಲಿ ಏನಿದೆಯಲ್ಲ ನಮ್ಮ ಪ್ರಿಯಾಂಕಾ ಸಿಕ್ಕೈತ್ಲ ನಾವ್ ಬಹಳ ಲಕ್ಕಿ ಅದೇವ್. ಆ ವಿಷಯ ಒಳಗ್ ನಾವ್ ಲಕ್ಕಿ ಅದೇವ್. ಅವಾಗಿಂದ ಹೇಳ್ತಾ ಇದ್ದೀನಿ ಸೋನು 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 ಅಂತ ಹೇಳಿ. ಸೋನು ಅಂತಂದ್ರ ಸ್ಪೆಷಲ್ ನಮಗ. ಸೋನು ಅಂತ ಮನೆ ಮಗಳು ಅಂದ್ರೆ ನಿಮ್ಗೆ ಗೊತ್ತಾದ ಈಗಾಗಲೇ ಸ್ಪೆಷಲ್ ಅಂತ ಬಹಳ. ಸೋನು ಅವ್ರ ಮನೆಯವ್ರ ಪರಿಚಯ ಮಾಡ್ಕೊಂಡಿವಿ ಮಾತಾಡಿದ್ರು.
ಈಗ ಸೋನು ಮಾತಾಡಕಿದಾಳ ನಾನ್ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಈ ರೀತಿ ಹೆಣ್ಮಕ್ಳು ಒಬ್ಬೊಬ್ರು ಮನಿ ಒಳಗೆ ಇದ್ರಂದ್ರ ಆ ಮನಿ ಒಳಗಿನ ತವ್ರ ಮನೆ ಬಂಧನ ಇರ್ತದಲ್ಲ ಪ್ರಿಯಾಂಕಾ ಬಹಳ ಬಹಳ ಗಟ್ಟಿ ಗಟ್ಟಿ ಇರ್ತದಿ ಮತ್ತ ಪ್ರಿಯಾಂಕಾನು ಇರ್ಲಿ ಎದು ಸಂಬಂಧ ಸ್ವಲ್ಪ ಓಕೆ ಇರ್ಲಿ ಹಾ ಇರ್ಲಿ ಹಾ ಆಮೇಲೆ ಪ್ರಿಯಾಂಕಾ ಈಗ ಬಂದ್ಲಂತೆ ಮತ್ತೆ ಅವ್ರ ಪರಿಚಯ ಮಾಡ್ಕೊಡೋಣಂತ ನಮಗ ನೀವು ಈಗಾಗಲೇ ಬಹಳಷ್ಟು ವಿಡಿಯೋ ಒಳಗೆ ನೋಡಿದೀರಾ ಬಾಬು ಅಣ್ಣ ಅವ್ರದ್ದು ಬಾಬು ಸೌದತ್ತಿ ಅಂತ ಹೇಳಿ ನಮ್ಮ ಅಣ್ಣ ಅವರು ಅವರ ಮಗಳು ಪ್ರಿಯಾಂಕಾ ನಮಗೂ ಮಗಳ ಅವಳು ನಮ್ ಸಲ ಬಹಳ ನನ್ ಮಗನ್ ಫಸ್ಟ್ ಬರ್ಡೇ ಐತ್ರಿ ನೀವು ಎಲ್ಲಾರು ಬಂದಿರಿ ಬಾಳ ಚಂದ ಅನ್ಸಿತ್ತು ಚಲೋ ಕೋಆಪರೇಟ್ ಮಾಡ್ತೀರಿ ನೀವು ನಾವ್ ಯಾವ ಫಂಕ್ಷನ್ ಕರೆದ್ರು ನೀವು ಬರ್ತೀರಿ ಹೀಗೆ ನಮ್ಗೆ ಕೋಆಪರೇಟ್ ಮಾಡ್ತಾ ಇರ್ರಿ ನೀವು. ನಾವಂತೂ ಯಾವಾಗ್ಲೂ ಸದಾ ಕೋಆಪರೇಟ್ ಮಾಡತ್ತೀವಿ. ನಮ್ದು ಉದ್ದೇಶನ ಅದೈತಿ, ಯಾಕಂದ್ರೆ ಸಂಬಂಧಗಳನ್ನ ಗಟ್ಟಿ ಇಡೋದು. ಮಕ್ಕಳು ಅದಾವ್ರಿ, 4 ಹುಡುಗಿರ ಅದಾರ. 4 ಮೇಲೆ ನಂಗೆ ಒಂದ್ ಈಗ ಗಂಡು ಮಗ ಆಗಂದ್ರಿ, ಮತ್ತು ಅವ್ನ ಬರ್ಡೇ ಬಾಳ್ ಜೋರೇನ್ ಮಾಡತ್ತೀವ್ರಿ. ಆಮೇಲೆ ಅಮ್ಮ ಇದೆಲ್ಲ ಮಾಡಿಸಿದಾರಲ್ಲ, ಹೆಂಗ ಅನಿಸ್ತಾ ಇದೆ ನಿನಗ? ಬಾಳ ಚಂದ ಅನ್ಸತಿ. ಸೊ ಅದಕ್ಕೆ ಸ್ಫೂರ್ತಿ ಯಾರಪ್ಪ ಅಂತಂದ್ರೆ ಸಂಗೀತ ಮೇಡಮ್ ಅವರು. ಮಾಡ್ಬೇಕು ಅಂತ ಮೊಮ್ಮಗನ್ ಬರ್ತಡೇ ಮಾಡ್ಬೇಕು, ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಆದ್ರೂ ಚೆನ್ನಾಗಿದೆ. बर्थडे करायला आमची मम्मी फर्स्ट बर्थडे करायला बारसा झाला नव्हता आमच्या आंबोलीला, आम्ही बारसा केलो म्हणून आम्ही मम्मी इकडं बर्थडे सेलिब्रेशन ठेवले. लय छान डेकोरेशन घालून मला आवडलं सगळं, ती सगळं करायला. आणि नातू झाले म्हणून तिनं पण फार खुशीने सगळं कार्यक्रम करायला फार आवडलं. थँक्यू सोनू, छान बोलली. आता आणि आईचे बद्दल बोलीच ना, आई आणि वडिलांचे काय असतं युजली मुलगा वेगळा आणि मुलगी वेगळा असं नाही. त्यांनी दोघांना पण म्हणजे भेदभाव करत नाही, पण तसंच ठेवलं, मुलग्याला पण तसं ठेवलं. ते दोघांना पण आम्हाला सपोर्ट करतात. आम्ही काय मागितलेलं कधी आम्हाला नाही म्हटलेलं. आमचं मम्मी पप्पा भेटले. तेच म्हणून तुमचं परिवारला बघून आम्हाला लई बरं वाटतंय. का म्हणतात त्या परिवारला यांनी छान शिवाजीराव कोळेकर त्यांनी छान ते घरामध्ये छत्रपती शिवाजी महाराज असल्यासारखं असतं नाही. बॉन्डिंग त्यांनी घट्ट ठेवले, ते इम्पॉर्टंट आहे. का माझे मिस्टर पण सगळ्या याला कोऑपरेट करतात आणि सपोर्ट पण करतात. मी काय पण आमचं मुलांचं असं करूया, बर्थडे तसं करूया, फंक्शन म्हटलं तर नाही, कधीच म्हटलं नाही. तुला कसं पाहिजे तसं कर म्हणतात. नाही ते मेन इम्पॉर्टंट आहे. का तुझ्या घरामध्ये कसं आहे ना, तुला 3-4 जणी मुली, एक आता मुलगा झाला. आता हे आमचे धर्मपत्नी त्यांची काय माहितीये काय, त्यांनी पण ती ना 4 आम्ही पहिला 3 मुलगी झाला, मग भाऊ झाला, मग नंतर अनेक बहीण झाली आम्हाला. मग आता 4 बहीण एकच भाऊ, असं आहे. म्हणजे असं देवाचा देणी काहीतरी असतंय ते. आणि आम्हाला मुली दिली म्हणून आम्ही याला काय हे नाही. माझे मिस्टर सगळ्यांना एकच आणि बाळ एवढं करून की नाही खुशीत राहते आणि हसत राहते. केव्हा पण स्वयंपाक करायला ಮನೆ ಮಗಳದ ಪ್ರಿಯಾಂಕದು ಮತ್ತೆ ವಿಜಯಕುಮಾರ್ದ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಜಾವೈ ಅಂತಲ್ಲ, ನಮಗಂತೂ ಅವ್ನು ನಮ್ಮ ಮಗಾನೇ ಇದಾನ. ಜಾವೈ ತರ ನಾವು ಯಾವಾಗೂ ಅಳಿಯ ತರ ಅವ್ನಿಗೆ ಅನ್ಕೊಂಡೇನೇ ಇಲ್ಲ. ನಿಜವಾಗ್ಲೂ ಪ್ರಿಯಾಂಕರು ನಮ್ಮ ಸಲುವಾಗಿ ಬಹಳ ಸ್ಪೆಷಲ್ ಅದ. ನಮ್ಗೆ ಸ್ಪೆಷಲ್, ನಮ್ಮ ಅಳಿಯನು ನಮ್ಗೆ ಮಗ ತರ ನಮ್ಗೆ ಸ್ಪೆಷಲ್ ಅನ. ನಮ್ಮ ಮೇಡಮ್ ಅವ್ರಿಗೆ ಅದೇ ನಮ್ಮ ಮಗಳಿಗೆ ಎಷ್ಟು ಖುಷಿ ಇಟ್ಟಾರಲ್ಲ, ಅದು ಬಹಳ ನಮ್ಗೆ ಖುಷಿ ಆಗ್ತದೆ. ಮತ್ತೆ ಅವಳು ಹಂಗಿದಾಳ. ಮತ್ತೆ ಈಗ 1-2 ಮಾತಾಡೋದೈತಿ, ಅವ್ರು ಮಾತಾಡೋದಾರ. ಇವತ್ತ ಬರ್ತಡೇ ಐತಿ, ಹೆಂಗ ಆಚರಣೆ ಮಾಡ್ತಾರ ಏನೇನ, ಮತ್ತೆ ಅವ್ರ ನಾದ್ನಿಯಿಂದ ಮಗನ್ ಮಾಡ್ತಾ ಇದೀರಲ್ಲ. ಪ್ರಿಯಾಂಕಾ, ಹೆಂಗ ಅನಿಸ್ತಾ ಇದೀಮ್ಮ ನಿನಗೆ ಇವತ್ತು? ಫಸ್ಟ್ ಬರ್ಡೇ ಐತಿ, ಮತ್ತೆ ಭಾಳ ಚಂದ ಕಾಣಿಸ್ತಾ ಇದೆಯಾ? ರೆಡ್ ಕಲರ್ ಡ್ರೆಸ್ ಫುಲ್ ಎದ್ದು ಕಾಣಿಸ್ತಾ ಇದೆ. ಆಮೇಲೆ ಅವ್ರ ಫಸ್ಟ್ ನಾ ಬಂದೆ, ಅವ್ರ ಅತ್ತೆಯವರಟ್ಟಿನ ಆಭರಣ ಎಲ್ಲ ಸರಿ ಮಾಡಿದ್ರಿ, ಈಗ ಹಿಂಗ್ ಮಾಡ್ಕೊಂಡು ಸರಿ ಮಾಡಿದ್ರು. ನಿಜವಾಗ್ಲೂ ಅದು ಇರ್ತದಲ್ಲ, ಭಾಳ ಸ್ಪೆಷಲ್ ಇರ್ತದ, ಅದು ಅಟ್ಯಾಚ್ಮೆಂಟ್ ಇರ್ತದಲ್ಲ, ಅದ ಎಲ್ಲರಿಗೂ ಹಂಗೆ ಇದನ್ನಿರಲ್ಲ. ಅವ್ರು ಇಬ್ಬರಿಗೂ ಬಾಂಡಿಂಗ್ ಖುಷಿ ಆಯ್ತು. ಮಗಳು ಟೈಪ್ ಇದಾರ, ಸೊಸಿ ಅಂತ ತಿಳ್ಕೊಂಡಿಲ್ಲ ಅವರು. ಮತ್ತೆ ಅವಳು ಕೂಡ ತಾಯಿ ಸಮಾನ ನೋಡ್ತಾ ಇದ್ದಾಳೆ. मामा म्हणजे स्पेशल असते ते तुला. दीदीला आमच्या बाळ लई दिवसानंतर झालं, 4 वर्षानंतर, 4 मुलीच्या नंतर. जरा म्हणून जरा काहीतरी चांगलं करूया म्हणून होतं. करेक्ट, व्हेरी गुड.
काय काय तयारी करून घेतलं विशेष स्पेशल? आणि सगळं कलर वगैरे केलेलं आहे चांगलं दिसण्यासाठी. करेक्ट. मंडप वगैरे घालून घेतलेला आहे. Right. सगळं ग्रँड सेलिब्रेशन आहे हा. आणि सगळं पण एक- खायला येतं. एक साऊंड बॉक्स आणि एक माईक मागून घ्या. एक माईक आणि एक ಸೌಂಡ್ ಬಾಕ್ಸ್ ಪಾಹಿजे. ಈ ರೀತಿ ಮನಿ ಒಳಗ ಮಾಮ ಮತ್ತ ಮಾಮಿ ಇದ್ರ ಹಾ. ಎಷ್ಟು ಖುಷಿ ಇರ್ತದ ನೋಡಿ. ಅವ್ರು ಮನೆ ಮಗಳು ಈಗ ತನ್ನ ತವ್ರ ಮನೆ ಒಳಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾಳೆ. ಅದು ನಿಜವಾಗ್ಲೂ ಬಹಳ ಸ್ಪೆಷಲ್ ಅದ. ಯಾಕಂದ್ರೆ ಇವರಿಂದ ಅದು ಸಾಧ್ಯ ಇರ್ತದ. ಅಷ್ಟು ಬರುದು, ಅಷ್ಟು ಖುಷಿಯಿಂದ ಮಾಡೋದು, ಎಲ್ಲಾರ್ದು ಅದು ಬಹಳ ಒಗ್ಗಟ್ಟು ಇರ್ತದ, ಮೆಹನತ್ ಇರ್ತದ. ಈ ಬಂಧನ ಗಟ್ಟಿ ಇರ್ಬೇಕಾದ್ರೆ ಎಲ್ಲಾರ್ದು ಸಹಕಾರ ಬೇಕಾಗ್ತದ. ಅವ್ರಿಗೆ ಭೇಟಿ ಮಾಡಿಸ್ತಾ ಇದೀರಾ, ಎಲ್ಲರಿಗೂ ಭೇಟಿನೂ ಆಗ್ತಾ ಇದೀವಿ ನಾವು. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅವರು ಬಹಳ ಖುಷಿ ಇದಾರೆ, ಖುಷಿ ಒಳಗಿದ್ದಾರೆ. ಎಲ್ಲರನ್ನೂ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಜನ ಬಂದ್ರೆ ಬಹಳ ಖುಷಿ ಅವರಿಗೆ. ಬಾಂಧವ್ಯಕ್ಕೆಲ್ಲ ಹಿಂಗೆ ಗಟ್ಟಿಯಾಗಿರ್ಲಿ, ಮತ್ತೆ ಈ ಪ್ರೀತಿ ಬೆಳೀಲಿ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮದ ಅನುಬಂಧ. ಪ್ರಿಯಾಂಕಾ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾಳೆ. ನಮಗೆಲ್ಲ ಜ್ಯೂಸ್ ಅದು ಕೊಡತ್ತಾಳ. ಇಲ್ಲ ಅಮ್ಮ ಅವ್ರಿಗದು ಆಯ್ತಾಯ್ತು, ನಾವು ಕೊಡ್ತೀವಿ, ಜ್ಯೂಸ್ ತಗೋತೀವಿ. ಥ್ಯಾಂಕ್ ಯು ಮಾ. ಅವಾಗಿಂದ ಮಾತಾಡಿ ಮಾತಾಡಿ ಗಂಟ್ಲು ಒಣಗಿತ್ತು. ಬರೀಗ ಬರೀ ಅವ್ರ ಅತ್ತೆಯವ್ರಿಗೂ ಕೊಟ್ಲು. ಬರೀ ಇದು ನೀವು ಮಾಡಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಕೆಲಸ ಅಲ್ಲ, ನಾವು ಇದು ಅಲ್ಲಿ ನೋಡಿ ಮೇಲೆ ಇವು ಅದಾವ ಎಲ್ಲ ಮಣ್ಣಿಂದ ಅಲ್ಲ. ಫ್ಯಾಮಿಲಿ ಇದೆಲ್ಲ ಫೋಟೋಗಳು ಇದು ರೀ. ಇವ್ರಷ್ಟು ನಮ್ಗೆ ಇಬ್ರು ಬೇಕು ನೋಡಿ ಮನ್ಯಾಗ. ಇವ್ರ ಹಾ, ಯಾಕಂದ್ರೆ ಇದು ಎಲ್ಲಾ ಕಡೆ ನೋಡಿದೀನಿ ನಾನು. ಆರಾಮಸಿ ಬರೇನಿ. ನನಗ ಹಾ, ಕಾರವಾರದ ನನಗ ಇದು ನೋಡಿ ನನಗ ನಿಜ ಹೇಳ್ಬೇಕಂತ ನನಗ ಇದು ನೋಡಿದ್ಮೇಲೆ ನನಗ್ ನೆನಪು ಬಂತು. ಏನ್ ನೆನಪು ಬಂತಪ್ಪ ಅಂದ್ರ ನಮ್ ತಂದೆಯವ್ರ ನೆನಪು ಬಂತ. ನಮ್ ತಂದೆಯವರು ಕಂಡಕ್ಟರ್ ಕಾರವಾರ ಡ್ಯೂಟಿ ಮಾಡ್ತಿದ್ರ. ಕಾರವಾರ ಡ್ಯೂಟಿ ಮಾಡ್ಬೇಕಾದ್ರೆ ನಮ್ ತಂದೆಯವ್ರಿಗೆ ನಾವು ಡಬಾ ಕಟ್ಟಿದ್ವಿ. ಇವತ್ ಕಟ್ಟಿದ್ರ ನಾಳೆ ಸಾಯಂಕಾಲ ನಮ್ ತಂದೆಯವ್ರ ಮನೆಗ್ ಬರವ್ರ. ಅವಾಗ ನಮಗ ನಾವು 4 ಜನ ಹೆಣ್ಮಕ್ಳ ಮನಿ ಒಳಗ ನಮ್ ತಂದೆಯವರ ಊಟದ ಡಬ್ಬ ಒಳಗ ನಮಗ ಈ ಹೂವಿಂದ ಇದೇ ತರ ಕಾರವಾರದಿಂದ ನಮ್ ಸಲುವಾಗಿ ತಗೊಂಡ್ ಬರ್ತಿದ್ರು. ನಮ್ಮ ತಂದೆಯವರ ಈ ಹೂ ನೋಡಿದ್ಮೇಲೆ ನೆನಪು ಬಂತು. ಯಾಕಂದ್ರೆ ಈ ಹೂ ಒಳಗ ನೆನಪುಗಳು ಹೆಂಗಿರ್ತಾವ ನೋಡಿ. ಆ ನೆನಪುಗಳು ಇರ್ತಾವಲ್ಲ, ಬಹಳ ಸ್ಪೆಷಲ್ ಇರ್ತಾವ. ಆಮೇಲೆ ಇದು ನಮ್ ಕಡೆ ಸಿಗಲ್ಲ ಈ ರೀತಿ. ನಮ್ಮ ಬೆಳಗಾವಿ ಒಳಗ ನಮ್ ಕಡೆ ಇರ್ತದಲ್ಲ, ಬೇರೆನೆ ಇರ್ತದ. ಇದು ಕಾರವಾರ ಸೈಡ್ ಈ ರೀತಿ ಸಿಗ್ತದ. ಧನ್ಯವಾದ. ಯಾಕಂದ್ರೆ ಒಂದೊಂದು ನೆನಪುಗಳು ಒಂದೊಂದು ನೋಡಿದ್ಮೇಲೆ ಬರ್ತವೆ. ತವ್ರ ಮನೆ ನೆನಪು ಯಾವಾಗಲೂ ಅದು ಇರೋದನ್ನ. ಸೋನು ಏನ್ ಭೇಟಿ ಮಾಡಿಸಿದೆಯಲ್ಲ, ಸೋನು ಅವ್ರ ಇವ್ರಿಬ್ರು ನಾದ್ನಿ ಅಂತೆ. 3 ಜನ ನಾದ್ನಿ ಅಲ್ಲ, 3 ಜನ ನಾದ್ನಿ ಅದಾರ. ಒಬ್ಬೇ ಆಚರಣೆ ಮಾಡ್ಕೊತಾ ಇದಾರೆ. ಅವ್ರು ಯಾವ ರೀತಿ ಅವ್ರಿಗೆ ಹೆಂಗ್ ಅನಿಸ್ತಾ ಇದೆ, ಅವ್ರ ಖುಷಿನ ಇಲ್ಲಿ ನಮ್ಗೆ व्यक्त चांगलं वाटलं. आता इथं तुम्हाला कसं वाटलं? चांगलं वाटलं. तुम्हाला बाहेर येताना कसं वाटलं? चांगलं वाटलं. एकदम ते डिझाईन वगैरे बघितला तुम्ही बाहेर येताना, तुम्हाला वेलकम करून मग ते सगळं तुम्हाला बघून आवडलं? हा, मग तुम्ही आता बाळासाठी आला. आता बाळाला तुम्ही आशीर्वाद करून जाणार. हा, आता हे नाही ಇವ್ರು ಯಾರ್ರಿ? ಫ್ರೆಂಡ್. ಓಕೆ ಓಕೆ, ಆಯ್ತಾಯ್ತು, ಬರಿ ಬರಿ. छान वाटलं. आणि मेन म्हटलं तर त्याचं पहिला बर्थडे आहे, त्याच्यामुळे आम्हाला खूप चांगलं वाटलं. ओके, धन्यवाद. छान. मागे बघा 3 वर्ष 4 वर्ष मागे आमच्या घराकडे येऊन राहत होते. हा, हा. इलेक्शन वोटिंग टाइमला बघा ते झाल्यावर राहतात बघा लांब लांब. ते गावाला आलेले त्यांनी आमच्याकडे वळण झालं बघा, कायमची झाली. होय काय? खरं केवढं त्यांनी आपुलकीने. मला मुलगा होऊ दे म्हणून त्यांचे घरचे पण बघा देवाला मागून घेतलेले. हो. त्या गावाला जाऊन मी बाळाचं आमचं जावळ काढून घेऊन आला. ओके, बरं झालं. खरं म्हणजे शेजारी म्हटलं तर आता असं राहावं. केवढं अटॅचमेंट आहे बघा की. कोण आमच्यासाठी तेच की, आता रक्तसंबंध म्हटलं तर तेच संबंध नव्हे. आता हे म्हटलं तर त्यांनी आमची मोठी आई आले आले. नमस्ते नमस्ते. आराम आला. तेच माहित आहे की त्यांचं ओळख आहे. ओके ओके, आराम आहे नी. आला बरं. शाळेमधले सर काय? होय काय? मग त्यांचं होय काय? ओके, त्यांनी सर ड्युटी करतात तिथं, शिकवतात ते शाळेमध्ये, अध्यक्ष आहेत काय? ओके ओके, हां, बरं वाटलं तुम्हाला पण भेटून. आणि तुम्हाला आज बर्थडेला आला त्या बाळाचं कसं वाटायलंय? हां, आणि त्यांच्या शिवाय जीराव हा तेच की इथंच आहेत. होय, तेच ओळख करून घ्यायला मी त्याने. हां हां, शाळेचे अध्यक्ष. हां, तेच सगळ्यांचं ओळख करून घे. होय काय?
सर आता तुमचं सर इथंच आहे, तुला कसं वाटायला, भीती वाटायला की काय सरांना बघून? ಹಾ ಇಲ್ಲಿ ಅಮ್ಮ ಪೂಜೆ ಅದು ಮಾಡಿದ್ದು, ಅವ್ರದ್ದು ದೇವ್ರ ಮಂದಿರ ಇದೆ ಇಲ್ಲಿ. ಚಂದನು ರೆಡಿಯಾಗಿ ಬಂದಿದ್ದೀರಿ, ಮತ್ ಬಸ್ಸು ಆಗಲ್ಲ ಅಂತ ನಿಮ್ಗೆ, ಅದಕ್ಕೆ ಕಾರ್ ಒಳಗ ಬಂದಿದ್ದೀರಿ. ಒಬ್ಬೊಬ್ರಿಗೆ ಕಾರ್ ಒಳಗನು ತ್ರಾಸ ಆಗ್ತದೆ, ವಾಂತಿ ಮದುವಾಗಿದಿಂದ ಇವರ ಬಂದಿದಾರ, ಅವರೆಲ್ಲ ಬಂದಿದಾರ. ಹೌದಾ? ನಿಮ್ಮ ಈಗ ಯಾರವರು, ನಿಮ್ಮ ಮಗ ಅವರೆಲ್ಲ ಒಂದೊಂದ್ ಸಲುವಾಗಿ ಮಗು ಗಂಡ್ ಮಗು ಆಗ್ಲಿಕ್ಕೆ ಎಲ್ಲ ನೀವು ಕಾರಣ ಇದೀರಂತ ಎಲ್ಲ. ಹೌದ್ರಿ, ನೀವು ಎಲ್ಲ ಕೇಳ್ಕೊಂಡ್ರಂತ, ಪ್ರೇಯರ್ ಮಾಡಿದ್ರಂತ, ಅದರಿಂದ ಅದೇ ಸೋನು ಬಹಳ ಹೇಳಿದ್ಲಿ ನಿಮ್ದ. ಅವರು ನಮಗ ಗಂಡ್ ಮಗು ಆಗ್ಲಿ ಅಂತ ನಮ್ ಸಲುವಾಗಿ ಬಹಳ ಇದ್ ಮಾಡಿದಾರ, ನಾವು ಹರಕೆ ಅಲ್ಲಿ ಹೋಗಿ ತೀರಿಸಿ ಬಂದ್ವಿ ನಮ್ ಸಲುವಾಗಿ ಅಂತ ಹೇಳಿ. ಅಂತ ಒಳ್ಳೆ ಪಕ್ಕದ ಮನೆಯೊಳಗ ನಮ್ ನೇಬರ್ ಅಂತಂದ್ರೆ ನಾವು ಖುಷಿ ಆಗ್ಬೇಕಾಗ್ತದೆ. ನಿಮ್ಮಂಗ್ ಇರ್ಬೇಕು ಎಲ್ಲಾರ್ಗು, ಎಲ್ಲಾ ಮನೆಗೆ ಹಿಂಗಿದ್ರೆ. ಹೌದ್ರಿ, ನೋಡಿಪ್ಪ काय खाल्ला की नाही विजय? नाही ना. हा लई जोर झालाय आता. पप्पू ಏನ್ ಜೋರಾಗಿದಿ ಬಂಗಾರ, ಬಾಳ ಜೋರಾಗಿದಿಲ್ಲ ನೀನು. ಅಡಿಗೆ ಮನೆಯೊಳಗೂ ಎಷ್ಟು ಚಂದ ಇಟ್ಕೊಂಡಿದಾರ, ಎಲ್ಲ ಗಿಡಗಳು ಇಟ್ಕೊಂಡಿದಾರ. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಡಿ ಕೆಳಗೆ ಹೋಗೋಣ. स्कूल मधले अध्यक्ष बाई आहेत, हा 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 खास बाळाच्या बर्थडे साठी एवढा लांबून लांबून आले काय, तेच बरं वाटलं. संबंध असलेलं तेवढंच असं नाहीये, पण केवढं दुरून त्यांनी सगळे भेटायला म्हणून यायला म्हटलं. त्यांचं अटॅचमेंट कसं आहे बघा, एवढं छान बॉन्डिंग छान ठेवून घेतलं. ಪಕ್ಕದ ಮನೆಯವ್ರಂತ ಅವ್ರು ಬಂದಿದ್ದಾರೆ, ಎಷ್ಟು ಖುಷಿಯಾಗ್ಯಾರ ನೋಡಿ ಅವರಿಬ್ರು. ह्या साईडला आलेला आहे, फेमस डेकोरेशन आहे. आमच्या 2-3 कार्यक्रमला त्यांनीच डेकोरेशन होय का? मी कवा पण किती वेळा बघितलोय तुमचं, यांनी काय फंक्शन मध्ये करतात की डेकोरेशन लई स्पेशल असते, एकदम असं व्यवस्थित असते. आणि आता कृष्णाचं ते ह्याला पण नाव ठेवताना त्यावेळी पण लई मस्त झालेलं ते पण. आणि हे पण डेकोरेशन मस्त केला तुम्ही. कुठून आला तुम्ही, काय ते तुमचं आडनाव, तुमचं नाव? परिश्रम शापूरकर. ओके ओके. मग तुम्हाला जर काय पण फंक्शन असलं तर डेकोरेशन तुम्हीच करून देता. पण बघा सगळी जमलेलं आहे, केक कधी कट करणार म्हणून वाट बघायला. ಕೇಕ್ ಸಗಳ್ನ ಕಾಯ್ಚೆ. ಏನ್ ಮಾಡ್ತೀರಾ ಹೇಳಿ, ನನಗೆ ಒಬ್ಬಾಕಿಗೆ ಬಿಟ್ಟು ಒಂದ್ ತಾಸ್ ತನಕ ಎಲ್ಲಿ ಹೋಗಿ ಕೂತಿರ್ಬೇಕು ಹೇಳ್ರಿ. ನಾ ಅದಕ್ಕೆ ಅವ್ರಿಗೆ ಅಂದೆ, ಸೋನುಗೇನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಸೋನು ನಮ್ಮ ಮೇಲೆ ಸಿಟ್ಟಾಗಲ್ಲ, ಗಪ್ ಕೂಡ್ರಿ ಇಲ್ಲಿ ನನ್ ಜೊತೆ ಅಂದ್ರೆ. ಅದೇನ್ ನಾವು ಬಂದಿದೀವಲ್ಲ ಅದೇ ಒಂದ್ ದೊಡ್ಡ ಗಿಫ್ಟ್ ಅವ್ರಿಗೆ. ಹಾ, ನಮ್ಮ ಆಶೀರ್ವಾದ, ನಾವು ಬಂದಿರೋದೇ ಗಿಫ್ಟ್. ನೀವು ಗಿಫ್ಟ್ ಹುಡ್ಕಾಡಕ್ ಹೋದ್ರೆ ಇಲ್ಲಿ ನಮ್ದು ವಿಡಿಯೋ ಆಗ್ತದ. ಹಾ ಅವ್ರಿಗೆ ಲವ್ ಕಪಲ್ ಬೇಕಿತ್ತು, ಲವ್ ಜೋಡಿ ಬೇಕಿತ್ತು. ಅದೇ ರೀ, ನಾ ಅದೇ. ಓಕೆ, ಥ್ಯಾಂಕ್ ಯು ರೀ. ನೋಡಿದ್ರ ಎಷ್ಟು ಜನ ಪರಿಚಯ ಆದ್ರು, ಎಷ್ಟು ಜನ ಮಾತಾಡ್ಸ್ಕೊಂಡೆ, ಎಷ್ಟು ಜನ ಪಾಪುಂದ್ ಇವತ್ತು ಹುಟ್ಟಿದ ಹಬ್ಬ ಐತಿ, ಪಾಪುನ್ ಬಗ್ಗೆ ಎಷ್ಟೊಂದು ಹೇಳಿದ್ರು, ಮತ್ತು ಅವ್ರಿಗೆ ಏನು ಅನಿಸ್ತಾ ಇದೆ ಅದು ಹೇಳಿದ್ರು. ಆದರೂ ನಾನೇನು ಮಾಡ್ತೀನಿ, ಆ ವಿಡಿಯೋ ಇದೆಯಲ್ಲ ಬೆಳಗ್ಗೆದಿಂದ ಮಾಡಿದ್ದೀನಲ್ಲ, ಸಪ್ರೇಟ್ ಆಗಿ ನಿಮ್ಗೆ ಬಿಡ್ತೀನಿ. ಈಗ ಮೇನ್ ಶುರು ಆಗೋದು ಹುಟ್ಟಿದ ಹಬ್ಬ. ಅಲ್ಲಿ ಕೆಳಗಡೆ ಎಲ್ಲ ಡೆಕೋರೇಷನ್ ಮಾಡಿ ಬಹಳ ಮಸ್ತ್ ಮಾಡಿದಾರು. ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರಲ್ಲ ಆ ವಿಡಿಯೋ, ನೀವು ಫಂಕ್ಷನ್ ವಿಡಿಯೋ ಸಪ್ರೇಟಾಗಿ ಬಿಡ್ತೀನಿ.